ಈಗ ಡಿ ಕೆ ಶಿವಕುಮಾರ್ ಅವರೇ ಒಂದು ಪದವನ್ನ ಬೆಳೆಸಿದ್ದಾರೆ ಮೇಡಮ್. ಈ ನಿಶಾ ಅವ್ರಿಗೆ ಇನ್ನು ಮದ್ವೆ ಆಗಿಲ್ಲ, ಅವ್ರಿಗೆ ಅವರ ತಂದೆಯವರೇ ದಾರೆಯನ್ನ ಎರ್ಕೊಡ್ಬೇಕು, ಹಾಗಾಗಿ ಅವರು ಅಲ್ಲೇ ಇರಬೇಕು, ಅವ್ರ ಮನೆಯಲ್ಲಿ ಮನೆ ಒಡೆಯುವಂತ ಕೆಲಸವನ್ನ ನಾವು ಮಾಡೋದಿಲ್ಲ ಅಂತ. ನಮ್ಮ ದೇಶದಲ್ಲಿ ತುಂಬಾ ಜನ ಮದ್ವೆ ಆಗದೆ ದೇಶ ಸೇವೆ ಮಾಡಿದ್ದಾರೆ. ಅದೇ ಒಂದು ಆಲೋಚನೆ ನಂದು. ನನ್ಗೆ ಆತರ ಯಾವೊಂದು ಆಸಕ್ತಿ ಇಲ್ಲ ನಾನು ಮದ್ವೆ ಆಗ್ಬೇಕು, ಅದ್ರಲ್ಲಿ ಮುಂದೆ ಆ ಒಂದು ನನ್ನ ಸಾಂಸಾರಿಕ ಜೀವನದಲ್ಲಿ ಹೋಗ್ಬೇಕು ಅಂತ. ನಾನು ಹೀಗೆ ಇದ್ದು ಜನರ ಸೇವೆಯಲ್ಲಿ ನನ್ನ ಜೀವನ ಕಳಿಬೇಕು ಅಂತ ನಾನು ಆವಾಗ್ಲೇ ಡಿಸೈಡ್ ಮಾಡಿದೀನಿ. ಇದಕ್ಕೆಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಆಗ್ಲಿ ಸುರೇಶ್ ಅವರಾಗ್ಲಿ ಒಪ್ಪಿದಾರಾ ಏನ್ ಮೇಡಮ್? ನಿಮ್ಗೆ ಅದು ವಿಷಯಗಳು ಅವಾಗ್ಲೇ ತಿಳಿದಿಲ್ಲ ಅವ್ರೇನ್ ಹೇಳಿದ್ದಾರೆ ಅಂತ. ಒಂದು ವೇಳೆ ಚನ್ನಪಟ್ಟಣದಲ್ಲಿ ತಂದೆ ಮಗಳ ಸ್ಪರ್ಧೆ ಅಂತೆ, ನೀವು ರೆಡಿನ? ಅದು ಸಮಯ ಹೇಳುತ್ತೆ. ಸದ್ಯದಲ್ಲಂತೂ ಅದಿಲ್ಲ. ನಾನು ಸದ್ಯದಲ್ಲಿ ತುಂಬಾ ಒಂದು ಪುಟ್ಟ ಹೆಜ್ಜೆ ಇಟ್ಟಿದ್ದೀನಿ. ಆ ಪುಟ್ಟ ಹೆಜ್ಜೆ ಏನಂತ ಅಂದ್ರೆ ನಾನು ಜನಕ್ಕೆ ಏನಾಗುತ್ತೋ ಅದನ್ನ ಮಾಡ್ಬೇಕು ಅಂತ. ಜನರು ಡಿಸೈಡ್ ಮಾಡ್ತಾರೆ ಮುಂದೆ ಏನಾಗುತ್ತೆ. ಆಮೇಲೆ ಏನ್ ಗೊತ್ತಾ, ಇದೆಲ್ಲ ಯಾರು ಯೋಚನೆ ಮಾಡಿದಕ್ ಬರಲ್ಲ. ಆಮೇಲೆ ಈ ಒಂದು ಸಂದರ್ಭ ಇವಾಗ ಸೃಷ್ಟಿಯಾಗಿರೋದು. ಆ ಸಮಯ ಬಂದಾಗ ಆ ಸಮಯ ಎಲ್ಲ ಒಂದು ಉತ್ತರ ಕೊಡುತ್ತೆ. ಲೋಕಸಭಾ ಚುನಾವಣಾ ಅಖಾಡ ಸಾಕಷ್ಟು ರಂಗೇರ್ತಾ ಇದೆ. ಯಾರ ಪರ ಪ್ರಚಾರ ಮಾಡ್ತೀರಾ ಮೇಡಮ್ ಈ ಬಾರಿ? ನಾನು ಜನರಿಗೆ ಇಷ್ಟಪಡ್ತೀನಿ, ನೀವೆಲ್ಲ ಒಂದು ವಿಷಯಗಳನ್ನ ತಿಳ್ಕೊಂಡು ವೋಟ್ ಮಾಡಿ. ನಾನು ಈ ಎಲೆಕ್ಷನ್ ಅಲ್ಲಿ ಸದ್ಯಕ್ಕೆ ಯಾರ ಪರನೂ ಪ್ರಚಾರ ಮಾಡ್ತಾ ಇಲ್ಲ. ಎಲ್ಲರ ಹತ್ರನೂ ಒಳ್ಳೆ ಒಳ್ಳೆ ವಿಷಯಗಳಿರುತ್ತೆ, ಕೆಟ್ಟ ಕೆಟ್ಟ ವಿಷಯಗಳಿರುತ್ತೆ. ನಾವು ನಮ್ಮ ಈ ನಾಗರಿಕರಾಗಿ ತುಂಬಾ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ವೋಟ್ ಮಾಡ್ಬೇಕು. ನಾವು ಒಂದೊಂದು ಓಟುನು ಕೌಂಟ್ ಆಗುತ್ತೆ. ಆಮೇಲೆ ನಾವು ಹರ್ಸ್ಕೋಬಾರ್ದು ನಮ್ಮ ಸಮಾಜದಲ್ಲಿ ಒಳ್ಳೆ ನಡೀತಾ ಇಲ್ಲ ಅಂದ್ರೆ. ಯಾಕಂದ್ರೆ ನಾವೇ ಅದನ್ನ ಅವ್ರಿಗೆ ಜವಾಬ್ದಾರಿ ಕೊಡ್ತೀವಿ ನಡ್ಸಕ್ಕೆ. ಆ ಜವಾಬ್ದಾರಿ ನಿಂದು, ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.